ಕಳೆದ ವರ್ಷ ನವೆಂಬರ್ 22ನೇ ತಾರೀಕು ನಮ್ಮ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆಯಲ್ಲಿ ಒಂದು ನಿರ್ಣಯ ಆಗಿತ್ತು. ಎಲ್ಲ ಕರ್ನಾಟಕ ರಾಜ್ಯದ ಎಲ್ಲ 224 ಕ್ಷೇತ್ರಗಳಲ್ಲಿ ಮತ್ತು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ 25ನೇ ವರ್ಷದ ಬೆಳ್ಳಿ ಮಹೋತ್ಸವ, ರಜತ ಮಹೋತ್ಸವ ಮಾಡಬೇಕು ಅಂತೇಳಿ. ಹಾಗಾಗಿ ಸಂಘಟನೆ ಹಿತದೃಷ್ಟಿಯಿಂದ ಇವತ್ತು ಭಾಳ ದೊಡ್ಡ ಪ್ರಮಾಣದಲ್ಲಿ ಬಹುಶಃ 25 ವರ್ಷಗಳ ಪೂರೈಸಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಹಾಸನ ಜಿಲ್ಲಾ ಕೇಂದ್ರದಲ್ಲಿ ಒಂದು 25ನೇ ರಜತ ಮಹೋತ್ಸವ ಭಾಳ ಯಶಸ್ವಿಯಾಗಿ ಆಗಿದೆ. ಕೆಲವರು ಮಾತನಾಡ್ತಕ್ಕಂಥ ತಿಂದು ಉಂಡು ಅಧಿಕಾರವನ್ನು ಅನುಭವಿಸಿ ಹೋಗಿರ್ತಕ್ಕಂಥವರು ಪಕ್ಷದ ಬಗ್ಗೆ ಭಾಳ ಹಗುರವಾಗಿ ಮಾತನಾಡ್ತಾರೆ. ಆದರೆ ಅವರೆಲ್ಲರಿಗೂ ಕೂಡ ಇವತ್ತು ಇದು ಈ ಒಂದು ಹಾಸನ ಜಿಲ್ಲಾ ಕೇಂದ್ರದಲ್ಲಿ ನಡೆದಿರ್ತಕ್ಕಂಥ ಈ ಸಮಾವೇಶನೇ ಸಾಕ್ಷಿಯಾಗಿದೆ. ಕೆಲವರ ಸಮಯ ಹೇಳಿದ್ರು JDS ಪಕ್ಷ ತೊಳಸ್ಬಿಡಿ, ನಿರ್ಣಯ ಮಾಡಿ ಅಂತ ಹೇಳಿದ್ದಾರೆ. ತಿಂದು ಉಂಡು ಅಧಿಕಾರ ಅನುಭವಿಸಿ ಹೋಗಿದಾರಲ್ಲ, ಇಷ್ಟು ಹಗುರವಾಗಿ ಮಾತನಾಡ್ತಾರಲ್ಲ. ಈ ಪಕ್ಷ 25 ವರ್ಷಗಳಲ್ಲಿ ದೇಶಕ್ಕೆ ಪ್ರಧಾನಮಂತ್ರಿಗಳನ್ನು ಕೊಟ್ಟಿರ್ತಕ್ಕಂಥ ಪಕ್ಷ, ಮತ್ತು ಮುಖ್ಯಮಂತ್ರಿಗಳನ್ನು ಕೊಟ್ಟಿರ್ತಕ್ಕಂಥ ಪಕ್ಷ, ಉಪಮುಖ್ಯಮಂತ್ರಿಗಳನ್ನು ಕೊಟ್ಟಿರ್ತಕ್ಕಂಥ ಪಕ್ಷ, 100 ಜನ ಮಂತ್ರಿಗಳನ್ನು ಮಾಡಿರ್ತಕ್ಕಂಥ ಪಕ್ಷ, ಮತ್ತು 100 ಜನ ಶಾಸಕರನ್ನು ಮಾಡಿರ್ತಕ್ಕಂಥ ಪಕ್ಷ, 100 ಜನ ವಿಧಾನ ಪರಿಷತ್ ಸದಸ್ಯರನ್ನು ಮಾಡಿರ್ತಕ್ಕಂಥ ಪಕ್ಷ, 100 ಜನನ ಬೆಂಗಳೂರು ಮಹಾನಗರ ಪೌರರನ್ನು ಮಾಡಿರ್ತಕ್ಕಂಥ ಪಕ್ಷ, ಎಲ್ಲ ರೀತಿಯಲ್ಲಿ ಹಳ್ಳಿಯಿಂದ ಡೆಲ್ಲಿವರೆಗೂ ಕೂಡ ಮಾಡಿರ್ತಕ್ಕಂಥ ಪಕ್ಷ. ಇದು ಯಾರು ಹಗುರವಾಗಿ ಮಾತನಾಡ್ತಾರೆ ಅದು ಅವರಿಗೆ ಇದು ಎಚ್ಚರಿಕೆ ಅನ್ನುವಂಥದ್ದನ್ನು ಈ ಒಂದು ಆ ಸಮಾವೇಶ ಸಾಕ್ಷಿಯಾಗಿದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.